ಯಾವಾಗ ನಿನ್ ದೇವ್ರು ಮರ್ತ್ ಬಿಟ್ಟಿದ್ದಾನೆ, ಕೈ ಬಿಟ್ಬಿಟ್ಟಿದ್ದಾನೆ, ಅಯ್ಯೋ ನಾನೇನೋ ಒಂದು ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ದೇವ್ರಿಗೆ ಇಷ್ಟ ಇಲ್ಲದ ಮಾರ್ಗದಲ್ಲಿ ನಡೆದ್ಬಿಟ್ಟೆ, ಅಯ್ಯೋ ದೇವ್ರಿಗೆ ಇಷ್ಟ ಇಲ್ಲದಂತೆ ಮಾತಿಗೆ ಅವಿದ್ಯನಾಗ್ಬಿಟ್ಟೆ, ಅಯ್ಯೋ ದೇವ್ರು ನಾನು ಮರ್ತೇ ಬಿಟ್ನೇನೋ, ಕೈ ಬಿಟ್ಬಿಟ್ನೇನೋ, ಮತ್ತೆ ಆ ಪ್ರಸನ್ನತೆ ಹೊಂದ್ಕೊಳಕ್ ಆಗಲ್ವೇನೋ, ಮತ್ತೆ ನನ್ನ ದೇವ್ರ ಮೇಲೆತ್ತಲ್ವೇನೋ, ದೇವ್ರು ಮತ್ತೆ ನನ್ನ ಗುಣಪಡಿಸಲ್ವೇನೋ, ಮತ್ತೆ ಯೇಸು ನನಗೆ ಮೇಲೆ ಕೃಪೆ ತೋರಿಸಲ್ವೇನೋ, ಮತ್ತೆ ನನ್ನ ನರಕಕ್ಕೆ ಕೈ ಬಿಟ್ಬಿಡ್ತಾನೇನೋ, ಈಗೆಲ್ಲಾ ನೆನೆಸೋದು ನಿನ್ನ ಬಲಹೀನತೆ ಅಂತೆ ಹೊರತು ದೇವರ ಬಲ ಅಲ್ಲ. ನೋಡಿ, ನಿಧಾನಕ್ಕೆ ಅದು ವಾಕ್ಯ ವಿವರಿಸ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಾನೆ? ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವನೋ? ಇಲ್ಲ. ಸ್ವಲ್ಪ ಕಾಲ ಬಿಟ್ಟಿರ್ಬೋದು, ಯಾಕೆ ಅನುಭವ ಆಗಿರ್ಲಿ, ಸ್ವಲ್ಪ ಕಾಲ ಬಿಟ್ಟಿರ್ಬೋದು, ಯಾಕಂದ್ರೆ ನಾವು ದಾರಿ ತಪ್ಪೋಗ್ತೀವಿ, ಅದು ಅನುಭವ ಹೊಂದ್ಕೊಂಡು ಹಿಂತಿರುಗಿ ಬರ್ಲಿ ಅಂತ. ಹಲ್ಲೆಲೂಯಾ. ಅಲ್ಲ, ಆತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವನಲ್ಲ. ಎರಡನೇದಾಗಿ ವಾಕ್ಯ ಹೇಳ್ತದೆ, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ? ಆಗ್ತಾನೆ, ಮತ್ತೆ ನಮ್ಮನ್ನ ಮತ್ತೆ ಕರುಣಿಸ್ತಾನೆ, ಮತ್ತೆ ನಮ್ಗೆ ಅವಕಾಶಗಳು ಕೊಡ್ತಾನೆ, ಮನ ತಿರ್ಗಕ್ಕೆ, ಸರಿಪಡಿಸ್ಕೊಳ್ಳಕ್ಕೆ, ದೇವರ ಕಡೆ ಬರುವುದಕ್ಕೆ ಮತ್ತೆ ಅವಕಾಶ ಕೊಡ್ತಾನೆ ನಮಗೆ. ಆತನು ಮತ್ತೆ ಏನಂತೆ? ಪ್ರಸನ್ನನಾಗೋದಿಲ್ವೋ? ಆಗ್ತಾನೆ. ಆತನ ಪ್ರಸನ್ನತೆ ನಾವು ಹೋಗ್ತೀವಿ. ನೀನ್ ಬಿದ್ದಿರಬಹುದು, ಒಂದ್ ವೇಳೆ ತಪ್ಪಾಗಿರಬಹುದು, ನೀನ್ ಜೀವಿತ ಸರಿಯಿಲ್ಲದೆ ಇರಬಹುದು, ನೀನ್ ಕ್ಷಮಾಪಣೆ ಕೇಳ್ಕೊಂಡು ಬಿಟ್ಟು ಮನ ತಿರುಗೋದಾದ್ರೆ ಮತ್ತೆ ಆತನ ಪ್ರಸನ್ನತೆಗೆ ನೀನು ಹೋಗಬಹುದು. ಅದಕ್ಕೆ ವಾಕ್ಯ ಹೇಳ್ತದೆ, ಆತನ ಪುನಃ ಪ್ರಸನ್ನನಾಗುವುದಿಲ್ಲವೋ? ಆತನ ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತೋ? ಇಲ್ಲ. ಅಲ್ಲಿ ಕ್ವಶನ್ ಮಾರ್ಕ್ ಐತೆ ಎಲ್ಲದಕ್ಕೂ. ನೋಡಿ, ಅಲ್ಲಿ ಕ್ವಶನ್ ಕೇಳ್ತಿದ್ದಾನೆ, ಆತನ ಕೃಪಾ ವಾತ್ಸಲ್ಯ ನಿಂತೋಯ್ತಾ? ನನ್ನ ಮೇಲೆ ದಿನ ದಿನ ಕೃಪೆ ತೋರಿಸ್ತಿದ್ನಲ್ಲ, ಕರುಣೆ ತೋರಿಸ್ತಿದ್ನಲ್ಲ, ಅದು ನಿಂತೋಯ್ತಾ? ಇಲ್ಲ. ವಾಕ್ಯ ಹೇಳ್ತದೆ, ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯ್ತು. ಬಹಳ ವಾಗ್ದಾನ ಮಾಡ್ದ, ನನಗೆ ಬಹಳ ಪ್ರವಾದನೆ ಮಾಡ್ದ, ಅಯ್ಯೋ ನಾನೇನೋ ತಪ್ಪಾಗಿ ನಡೆದ್ಬಿಟ್ಟು ಅಲ್ಲ, ವಾಗ್ದಾನಗಳೆಲ್ಲ ನೆರವೇರಲ್ವ ನನ್ನ ಜೀವಿತದಲ್ಲಿ? ಖಂಡಿತ ನೆರವೇರ್ತದೆ, ನೀನು ಒಪ್ಪಿಸಿಕೊಟ್ಟು ತಿರುಗುವಾಗ. ಯಾಕೆ ಹೇಳ್ತದೆ, ಆತನ ವಾಗ್ದಾನವು ಎಂದೆಂದಿಗೂ ನೆರವೇರುವುದಿಲ್ಲವೋ? ವಾಗ್ದಾನ ಮಾಡಿದ ಆತನ ಮನುಷ್ಯನಲ್ಲ, ದೇವ್ರು. ಮಾತು ತಪ್ಪದೇ ಇರೋನು. ವಾಗ್ದಾನ ಮಾಡಕ್ಕಿಂತ ಮುಂಚೆನೆ ಗೊತ್ತಿತ್ತು ನಾನು ನೀವು ಯಾವ ವಿಷಯದಲ್ಲಿ ತಪ್ಪು ಹೋಯ್ತೀವಿ, ಸರಿಯಾಗಿರ್ತೀವಿ, ಸರಿಯಾಗಿರಲ್ಲ ಅಂತ. ಹಲ್ಲೆಲೂಯಾ. ಅದನ್ನ ತಿಳಿದೇ ವಾಗ್ದಾನ ಮಾಡಿರ್ತಾನ ಆತ. ಅರ್ಥ ಇದ್ರ? ಅದಕ್ಕಾಗಿ ವಾಕ್ಯ ಹೇಳ್ತದೆ, ಆತನ ವಾಗ್ದಾನವು ನಿಂತೇ ಹೋಯ್ತು, ಎಂದೆಂದಿಗೂ ಬಿದ್ದೇ ಹೋಯಿತೋ? ದೇವರು ದಯವಿಡ್ಲಿಕ್ಕೆ ಮರೆತು ಬಿಟ್ಟನೋ? ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ? ಮತ್ತು ನಾನು ಅಂದುಕೊಂಡಿದ್ದೇನೆಂದ್ರೆ, ಏನ್ ಅಂದ್ಕೊಂಡೆ ನೀನು? ದೇವರು ನನ್ನ ಮರೆತು ಬಿಟ್ಟ ಅಂತ ಅನ್ಕೊಂಡೆ, ಕೈ ಬಿಟ್ಬಿಟ್ಟ ಅಂತ ಅನ್ಕೊಂಡೆ, ಪುನಃ ಪ್ರಸನ್ನತೆ ಆಗಲ್ಲ ಅನ್ಕೊಂಡೆ, ಆತನ ಕೃಪಾ ವಾತ್ಸಲ್ಯ ನಿಂತೋಯ್ತು ಅನ್ಕೊಂಡೆ, ಆತನ ಮಾಡಿದಂತ ವಾಗ್ದಾನಗಳು ನೆರವೇರಲ್ಲ ಅನ್ಕೊಂಡೆ, ಮತ್ತೆ ಆತನ ದಯೆ ಇಡ್ಲಿಕ್ಕೆ ಮರೆತು ಬಿಟ್ಟ ಅಂತ ಅನ್ಕೊಂಡೆ, ಮತ್ತೆ ಕೋಪದಿಂದ ದೇವರು ತನ್ನ ಕರುಳನ್ನ ಬಿಗಿಯಾಗಿ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಂಡೆ. ಹೀಗೆಲ್ಲ ನೆನೆಸುವುದು ನನ್ನ ಬಲಹೀನತೆ ಹೊರತು ದೇವರ ಬಲ ಅಲ್ಲ. ಅರ್ಥ ಐತ್ರ? ದೇವ್ರನ್ನ ಮರ್ತ್ಬಿಟ್ಟವನೆ, ಕೈ ಬಿಟ್ಬಿಟ್ಟವನೆ, ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಎಲ್ಲ ತಿಳ್ಕೊಳ್ಳೋದು ನಿನ್ನ ತಪ್ಪಾದ ಯೋಚನೆ ಹೊರತು, ನಿನ್ನ ತಪ್ಪಾದ ಅಭಿಪ್ರಾಯ ಹೊರತು ಅದು ದೇವರ ಅಭಿಪ್ರಾಯ ಅಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ನೀನ್ ಅನ್ಕೊಂಡಂಗೆ ಇವತ್ತೇನೋ ಚೆನ್ನಾಗಿ ಒಳ್ಳೆ ತಂದಲ್ಲಿ ಯೋಚನೆ ಮಾಡ್ಬಿಟ್ಟು ದೇವ್ರ ಹತ್ರ ಇದ್ದವನಪ್ಪ, ಸ್ತೋತ್ರ, ನಾಳೆ ದಿನ ಏನೋ ಒಂದು ತಪ್ಪು ಮಾಡಿದ್ರೆ ಅಯ್ಯೋ ದೇವ್ರ ಕೈ ಬಿಟ್ಬಿಟ್ನೇನೋ, ದೂರ ಆಗ್ಬಿಟ್ನೇನೋ, ಪ್ರಸನ್ನತೆ. ನಿನ್ನ ಆಲೋಚನೆಗೂ ನನ್ನ ಆಲೋಚನೆಗೂ ದೇವರ ಆಲೋಚನೆಗೂ ವ್ಯತ್ಯಾಸ ಐತೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ. ಆಕಾಶಕ್ಕೂ ಭೂಮಿಗೂ ಎಷ್ಟು ವ್ಯತ್ಯಾಸ ಐತೋ, ಗ್ಯಾಪ್ ಐತಲ್ಲ. ನಿನ್ನ ಆಲೋಚನೆಗೂ ನನ್ನ ಆಲೋಚನೆಗೂ, ನಿನ್ನ ಮಾರ್ಗಕ್ಕೂ ನನ್ನ ಮಾರ್ಗಕ್ಕೂ ಅಷ್ಟು ವ್ಯತ್ಯಾಸ ಐತೆ. ನಾವ್ ಏನಾದ್ರು ಒಂದು ತಪ್ಪು ಮಾಡಿದ ತಕ್ಷಣ ಸೈತ ನೋಡ್ಬೋತಾನೆ, ನೋಡ್ದ ನೀನ್ ತಪ್ಪು ಮಾಡ್ಬಿಟ್ಟೆ, ನೋಡು ನೀನ್ ಕ್ಷಮಾಪಣೆ ಕೇಳ್ಕೊಂಡಿರ್ತಿ, ಆದ್ರೂ ಹೇಳ್ತಾ ಇರ್ತಾನೆ, ನಾನು ಮನಸ್ಸನ್ನು ಚುಚ್ತಾ ಇರ್ತಾನೆ, ದೇವ್ ನೀನ್ ಕ್ಷಮಿಸಲ್ಲ, ಮತ್ತೆ ಪ್ರಸನ್ನತೆಯಲ್ಲಿ ಹೋಗಕ್ ಆಗಲ್ಲ, ಮತ್ತೆ ನೀನು ಉದ್ಧಾರ ಮಾಡೋ ದೇವ್ರು ನಿನ್ನಂತೂ ಗುಣಪಡಿಸಲ್ಲ, ನಿನ್ ಕುಟುಂಬ ಅಂತೂ ಮುಟ್ಟಕ್ಕೆ ಹೋಗಿಲ್ಲ ಈ ಸ್ವಾಮಿ. ಯಾಕಂದ್ರೆ ನಿನ್ನ ಮಕ್ಕಳ ಜೀವಿತ ಅಂತ ಟಚ್ಚೇ ಮಾಡಲ್ಲ ಅವನು, ಯಾಕಂದ್ರೆ ನೀನ್ ತಪ್ಪು ಮಾಡ್ಬಿಟ್ಟಿದ್ದಿ, ಪಾಪ ಮಾಡ್ಬಿಟ್ಟಿದ್ದಿ, ದೇವ್ರ ಹಿಂಗೆ ದೇವ್ರ ವಿಷಯದಲ್ಲಿ ತಪ್ಪಾಗಿ ಹೇಳಿ ನಿನ್ನ ಒಂದು ಮಾನಸಿಕವಾಗಿ ಕಟ್ಟಾಕಕ್ ಹೋಗ್ತಾನೆ ಸೈತಾನ್ ನಿನ್ ನಂಬಿಕೆನ ಬೆಳ್ಸಕ್ ಹೋಗ್ತಾನೆ, ನೀನು ದೇವರ ಅನ್ಯೋನ್ಯತೆಗೆ ಹೋಗ್ಬಾರ್ದು ಅಂತ ಪ್ರಯತ್ನ ಪಡ್ತಾನೆ. ನೀನ್ ಮತ್ತೆ ಏನಂತೆ ದೇವ್ರು ಆಶೀರ್ವದಿಸ್ತಾನೆ ಅನ್ನೋ ನಂಬಿಕೆಯಲ್ಲಿ, ಮತ್ತೆ ದೇವ್ರನ್ನ ಅಭಿವೃದ್ಧಿ ಪಡಿಸ್ತಾನೆ ಅನ್ನೋ ನಂಬಿಕೆಯಲ್ಲಿ ನೀನು ಬೆಳಿಬಾರ್ದು, ಆತ್ಮಿಕವಾಗಿ ಬೆಳಿಬಾರ್ದು ಅಂತ ಹೇಳಿ ತಪ್ಪಾದ ಮನೋಭಾವನೆ ತೆಗೆದುಕೊಂಡು ಬಂದು ನೀನು ಚುಚ್ಚುತ್ತಾನೆ ಇರ್ತಾನ ನಿನ್ನ. ಅದಕ್ಕೆ ನೀನು ದೇವ್ರ ವಾಕ್ಯನ ನಂಬಬೇಕು, ದೇವ್ರ ವಾಕ್ಯನ ತಿಳ್ಕೊಳ್ಬೇಕು. ಅವ್ನಿಗೆ ಹೇಳ್ಬೇಕು, ಸೈತಾನನೇ ನಾನು ದೇವರ ಮರೆತು ಬಿಡನು. ಎತ್ತ ತಾಯಿ ತನ್ನ ಮಲೆ ಕೂಸನ್ನ ಮರಿಬಹುದು, ಆತನ ಎಂದಿಗೂ ನನ್ನ ಮರೆಯಲ್ಲ. ಹಲ್ಲೆಲೂಯಾ. ನಾವು ಅದಕ್ಕೆ ಹೇಳೋ ದೇವ್ರು, ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೋ. ಏನು ಜ್ಞಾಪಕದಲ್ಲಿ ಇಟ್ಕೋಬೇಕಂತೆ? ನಾನು ನಿನ್ನನ್ನು ಮರೆತಿಲ್ಲ.
ಅರ್ಥ ಆಯ್ತಾ? ಸೈತನ್ ಸಮಯಗಳೇ ನೋಡ್ತಾನೆ, ತಪ್ಪು ಮಾಡದೆ ನೋಡ್ತಾನೆ. ಓ, ಈಗ ಟೈಮ್ ಸರಿಯಾಗಿ ಪ್ರೇಯರ್ ಬರ್ಬೇಕು, ಕುಟುಂಬ ಪ್ರೇಯರ್ ಇಲ್ಲ ವ್ಯಕ್ತಿಗತವಾದ ಪ್ರೇಯರ್. ಓ, ನೀನ್ ಅವತ್ತೆದ್ದು ಪ್ರೇಯರ್ ಮಾಡ್ಲಿಲ್ಲ, ಇಲ್ಲ ಪ್ರೇಯರ್ ಲೇಟ್ ಆಗಿ ಹೋಗ್ಬಿಟ್ಟೆ, ಹಾಗಂತಾನೆ ದೇವ್ರ ನಿನ್ ಚಮಸಲ್ಲ, ದೇವ್ರ ನಿನ್ ಪ್ರೀತಿ ಮಾಡಲ್ಲ. ಓ, ದೇವ್ರ ನಿನ್ ಬಿಟ್ಬಿಟ್ಟು ಹೊಂಡೋಗ್ಬಿಟ್ಟವನೆ, ಓ ಹಂಗೆ ಹಿಂಗೆ. ಆಗ ಅನಿಸ್ತು ನಿನ್ ಮನ್ಸಲ್ಲಿ, ಅಯ್ಯೋ ದೇವ್ರ ನನ್ ಚಮಸಲ್ವೇನೋ, ಇವತ್ತು ಏನಾರು ಆಗ್ಬಿಡ್ತದೋ, ಭಯ ಪಡ್ತಾ ಇರ್ತಿ. ಸೈತಾನ ಕಾರ್ಯ. ಆದ್ರೆ ದೇವ್ರ ಹೇಳ್ತಾನೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾನ್ ನಿನ್ನನ್ನು ಮರ್ತಿಲ್ಲ, ನೀನ್ ಜ್ಞಾಪಕದಲ್ಲಿ ಇಟ್ಟುಕೋ, ಇದನ್ನ ಇಸ್ರಾಯೇಲ್ ಯಾಕೋಬೆ, ನಾನಿನ್ನ ಮರ್ತಿಲ್ಲ.